ನಿಮಗೆ ಗೊತ್ತೇ ಇದು ದೇಶದ ಏಕೈಕ ಖಾಸಗಿ ರೈಲು ನಿಲ್ದಾಣ. ಇಂತಹ ಯೋಜನೆಗಳು ನಮ್ಮ ರಾಜ್ಯದ ಪ್ರಮುಖ ನಗರಗಳಲ್ಲಿ ಬರಬಹುದೇ? ಇದರ ಸೌಂದರ್ಯದ ಮುಂದೆ ವಿಮಾನ ನಿಲ್ದಾಣಗಳು ಏನೂ ಇಲ್ಲ. ಭಾರತೀಯ ರೈಲ್ವೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಇದು ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರನ್ನ ಅವರ ಗಮ್ಯ ಸ್ಥಾನಗಳಿಗೆ ಸಾಗಿಸುತ್ತದೆ. ಇದರೊಂದಿಗೆ ನಮ್ಮ ರೈಲ್ವೆ ಜಾಲವು ವಿಶ್ವದ ಅಗ್ರ 5ರಲ್ಲಿ ಒಂದಾಗಿದ್ದು, ಸುಮಾರು 7,308 ನಿಲ್ದಾಣಗಳು ಮತ್ತು 13,000 ರೈಲುಗಳೊಂದಿಗೆ ಪ್ರತಿದಿನ ಸುಮಾರು 2 ಕೋಟಿ ಜನ ಪ್ರಯಾಣಿಸುತ್ತಾರೆ. ಇದರೊಂದಿಗೆ ಅಂಗಡಿಗಳು, ಜಾಹೀರಾತುಗಳು ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ಗಳ ಮೂಲಕ ಕೋಟ್ಯಂತರ ರೂಪಾಯಿ ಆದಾಯ ಗಳಿಸಲಾಗುತ್ತೆ. ಭಾರತೀಯ ರೈಲ್ವೆ ಒಂದು ಸರ್ಕಾರಿ ಇಲಾಖೆಯಾಗಿದೆ. ಆದರೆ ರೈಲ್ವೆ ಇಲಾಖೆಯು ಪ್ರಯಾಣಿಕರಿಗೆ ಅತ್ಯುತ್ತಮ ಸೇವೆಯನ್ನ ಒದಗಿಸಲು ಖಾಸಗಿ ರೈಲು ನಿಲ್ದಾಣಗಳನ್ನು ಪ್ರೋತ್ಸಾಹಿಸುತ್ತಿದೆ. ವಿಶೇಷವಾಗಿ ಭಾರತದ ಮೊದಲ ಖಾಸಗಿ ರೈಲು ನಿಲ್ದಾಣವು ವಿಮಾನ ನಿಲ್ದಾಣವನ್ನ ಮೀರಿಸುವ ಸೌಲಭ್ಯಗಳನ್ನು ಹೊಂದಿದೆ. ಈ ನಿಲ್ದಾಣವು ಮಧ್ಯಪ್ರದೇಶದ ಭೋಪಾಲ್ ಬಳಿಯ ಹಬೀಬ್ಗಂಜ್ನಲ್ಲಿದೆ. ಅದರ ಹೆಸರು ರಾಣಿ ಕಮಲಾಪತಿ ರೈಲು ನಿಲ್ದಾಣ. ಇದನ್ನ ಹಿಂದೆ ಹಬೀಬ್ಗಂಜ್ ಎಂದು ಕರೆಯಲಾಗುತ್ತಿತ್ತು. 2021ರಲ್ಲಿ ಹೆಸರನ್ನ ಬದಲಾಯಿಸಲಾಯಿತು. ಇದು ನವದೆಹಲಿ ಚೆನ್ನೈ ಮುಖ್ಯ ಮಾರ್ಗದಲ್ಲಿದೆ. ಇದು ಪಶ್ಚಿಮ ಮಧ್ಯ ರೈಲು ವಲಯದ ಭಾಗವಾಗಿ ಭೋಪಾಲ್ ವಿಭಾಗದ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮುಂದುವರೆದು ಭೋಪಾಲ್ ಜಂಕ್ಷನ್ ನಂತರದ ದ್ವಿತೀಯ ನಿಲ್ದಾಣವಾಗಿದೆ. ಈ ಪ್ರದೇಶವನ್ನ ಹೈಟೆಕ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವುದರಿಂದ ಈ ನಿಲ್ದಾಣವನ್ನ ಅದಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಪ್ರಸ್ತುತ ಖಾಸಗಿ ಕಂಪನಿಯೊಂದು ನಿರ್ವಹಿಸುತ್ತಿದೆ. ಅಲ್ಲಿ ಯಾವ ರೀತಿಯ ಸೌಲಭ್ಯಗಳಿವೆ? ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ಸ್ಥಳವಿದೆ. ಇದು ಸುಮಾರು 300 ಕಾರುಗಳು ಮತ್ತು 850 ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಬಹುದು. 24x7 ವಿದ್ಯುತ್ ಬ್ಯಾಕಪ್ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳಿವೆ. ಹವಾನಿಯಂತ್ರಿತ ಲಾಬಿ, ಕಚೇರಿಗಳು ಮತ್ತು ಅಂಗಡಿಗಳು ಆಕರ್ಷಕವಾಗಿವೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಹೈಸ್ಪೀಡ್ ಎಸ್ಕಲೇಟರ್ಗಳು ಮತ್ತು ಲಿಫ್ಟ್ಗಳನ್ನು ಅಳವಡಿಸಲಾಗಿದೆ. ಆಂಕರ್ ಸ್ಟೋರ್ಗಳು, ಆಟೋಮೊಬೈಲ್ ಶೋರೂಮ್ಗಳು, ಸಮಾವೇಶ ಕೇಂದ್ರ, ಹೋಟೆಲ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿನ ವಿಶೇಷ ಮುಖ್ಯಾಂಶಗಳಾಗಿವೆ. ಸೌರ ಫಲಕಗಳಿಂದ ಇಂಧನ ಉಳಿತಾಯವಾಗುತ್ತೆ. 160 ಸಿಸಿಟಿವಿ ಕಣ್ಗಾವಲಿನಿಂದ ಭದ್ರತೆ ಬಿಗಿಯಲಾಗಿದೆ. ರಾಜಧಾನಿ ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್, ಡುರೊಂಟೊ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್, ಗರೀಬ್ ರಥ ಎಕ್ಸ್ಪ್ರೆಸ್, ಗತಿಮಾನ್ ಎಕ್ಸ್ಪ್ರೆಸ್ ಮತ್ತು ತೇಜಸ್ ಎಕ್ಸ್ಪ್ರೆಸ್ ಸೇರಿದಂತೆ ಹಲವಾರು ಪ್ರೀಮಿಯಂ ರೈಲುಗಳಿಗೆ ಈ ನಿಲ್ದಾಣವು ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇವೆಲ್ಲವೂ ಭಾರತದಾದ್ಯಂತ ಪ್ರಯಾಣಿಕರಿಗೆ ವೇಗದ, ಆರಾಮದಾಯಕ ಪ್ರಯಾಣವನ್ನ ನೀಡುತ್ತದೆ. ಈ ನಿಲ್ದಾಣವನ್ನು 2017ರಲ್ಲಿ ಖಾಸಗೀಕರಣಗೊಳಿಸಲಾಯಿತು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯನ್ನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಭೋಪಾಲ್ ಮೂಲದ ಬನ್ಸಲ್ ಗ್ರೂಪ್ ಇದರ ನಿರ್ವಹಣೆಯನ್ನ ವಹಿಸಿಕೊಂಡಿದೆ. ರೈಲ್ವೆ ಕಾರ್ಯಾಚರಣೆಗಳು ಮತ್ತು ಟಿಕೆಟ್ಗಳು ಭಾರತೀಯ ರೈಲ್ವೆಯ ಕೈಯಲ್ಲಿವೆ. ಆದಾಗ್ಯೂ ನಿರ್ವಹಣೆ ಮತ್ತು ಸೌಲಭ್ಯಗಳ ನಿರ್ವಹಣೆ ಖಾಸಗಿಯವರ ಕೈಯಲ್ಲಿದೆ. ಈ ಗುಂಪು ಇದನ್ನ 8 ವರ್ಷಗಳಿಂದ ನಡೆಸುತ್ತಿದೆ. ಅವರಿಗೆ 45 ವರ್ಷಗಳ ಗುತ್ತಿಗೆಯೊಂದಿಗೆ ಭೂಮಿಯನ್ನು ಸಹ ನೀಡಲಾಗಿದೆ. ಈ ಮಾದರಿಯೊಂದಿಗೆ ನಿಲ್ದಾಣವನ್ನ ವಿಶ್ವ ದರ್ಜೆಯ ಸೌಲಭ್ಯವನ್ನಾಗಿ ಪರಿವರ್ತಿಸಲಾಯಿತು. ಇದನ್ನು 2021ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ರಾಣಿ ಕಮಲಾಪತಿ ರೈಲು ನಿಲ್ದಾಣವು ಭಾರತದ ಮೊದಲ ವಿಶ್ವ ದರ್ಜೆಯ ನಿಲ್ದಾಣವಾಗಿದೆ. ಇದರ ವಿನ್ಯಾಸವು ಹಸಿರು ಕಟ್ಟಡ ಪರಿಕಲ್ಪನೆಯನ್ನ ಆಧರಿಸಿದೆ. ಅಂಗವಿಕಲರಿಗೆ ಯಾವುದೇ ತೊಂದರೆಯಿಲ್ಲದೆ ಎಲ್ಲಾ ಸೌಲಭ್ಯಗಳು ಲಭ್ಯವಿದೆ. ಆಹಾರ ಮಳಿಗೆ, ಚಿಲ್ಲರೆ ಅಂಗಡಿಗಳು ಮತ್ತು ಮಾಹಿತಿ ಕೊಠಡಿ ಇದೆ. ಇದರ ನಿರ್ಮಾಣಕ್ಕೆ 450 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇದಕ್ಕೆ ಗೊಂಡ್ ರಾಣಿ ಕಮಲಾಪತಿಯವರ ಹೆಸರನ್ನ ಇಡಲಾಗಿರುವುದರಿಂದ ಇದಕ್ಕೆ ಐತಿಹಾಸಿಕ ಸ್ಪರ್ಶವೂ ಇದೆ. ಈ ನಿಲ್ದಾಣವು ದಿನಕ್ಕೆ 50,000 ಪ್ರಯಾಣಿಕರ ಸಂಚಾರವನ್ನ ನಿರ್ವಹಿಸಬಲ್ಲದು. ನಿಲ್ದಾಣವು ದೊಡ್ಡದಾದ ಮುಚ್ಚಿದ ಪಾರ್ಕಿಂಗ್ ಪ್ರದೇಶವನ್ನ ಹೊಂದಿದೆ. ಇದು ವಾಹನಗಳಿಗೆ ಸುಗಮ ಮತ್ತು ಪರಿಣಾಮಕಾರಿ ಆಗಮನ ಮತ್ತು ನಿರ್ಗಮನವನ್ನ ಖಚಿತಪಡಿಸುತ್ತದೆ.
ಇದು ಸಂಯೋಜಿತ ಮಲ್ಟಿ ಮೋಡಲ್ ಸಾರಿಗೆ ಜಾಲದಲ್ಲಿ ಕೇಂದ್ರ ನೋಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ವಿವಿಧ ಸಾರಿಗೆ ಆಯ್ಕೆಗಳ ನಡುವೆ ಸುಲಭ ವರ್ಗಾವಣೆಗೆ ಅನುವು ಮಾಡಿಕೊಡುತ್ತದೆ. ಆರಾಮದಾಯಕ ವಿಶ್ರಾಂತಿ ಕೊಠಡಿಗಳು ಮತ್ತು ಕಾಯುವ ಪ್ರದೇಶಗಳು, ಹವಾನಿಯಂತ್ರಿತ ವಿಶ್ರಾಂತಿ ಕೊಠಡಿಗಳು ಮತ್ತು ಕಾಯುವ ಪ್ರದೇಶಗಳು ಪ್ರಯಾಣಿಕರಿಗೆ ಆರಾಮದಾಯಕ ವಾತಾವರಣವನ್ನ ನೀಡುತ್ತದೆ. ಈ ಸ್ಥಳಗಳನ್ನ ಉಚಿತ ಆಸನ ಪ್ರದೇಶದಲ್ಲಿ 700ರಿಂದ 1000 ವ್ಯಕ್ತಿಗಳಿಗೆ ಅವಕಾಶ ಕಲ್ಪಿಸಲು ವಿನ್ಯಾಸಗೊಳಿಸಲಾಗಿದೆ. ಅವರ ರೈಲುಗಳಿಗಾಗಿ ಕಾಯುತ್ತಿರುವಾಗ ವಿಶ್ರಾಂತಿ ಪಡೆಯಲು ಸಾಕಷ್ಟು ಸ್ಥಳಾವಕಾಶವನ್ನ ಒದಗಿಸುತ್ತದೆ. 18ನೇ ಶತಮಾನದಲ್ಲಿ ನಿಜಾಂ ಶಾನ ಗೊಂಡ್ ದೊರೆ ಮತ್ತು ಕಿನ್ನೋರ್ಗಢದ ಮುಖ್ಯಸ್ಥನ ವಿಧವೆ ರಾಣಿ ಕಮಲಾಪತಿ ಒಬ್ಬ ಪೌರಾಣಿಕ ವ್ಯಕ್ತಿಯಾದರು. ಅವರು ರಾಜನ 7ನೇ ಪತ್ನಿ ಮತ್ತು ಚೌಧರಿ ಕಿರ್ಪಾ ರಾಮಚಂದ್ರನ ಮಗಳು. ಅವರ ಗಮನಾರ್ಹ ಸೌಂದರ್ಯ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದ ರಾಣಿ ಕಮಲಾಪತಿ ಅವರು ಕಮಲಾಪತಿ ಅರಮನೆಯನ್ನ ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇದು ಈಗ ASI ಸಂರಕ್ಷಿತ ಸ್ಮಾರಕವಾಗಿದೆ. ಅವರ ಪರಂಪರೆ ಮತ್ತು ಶೌರ್ಯವನ್ನ ಗೌರವಿಸಲು ಮಧ್ಯಪ್ರದೇಶ ಸರ್ಕಾರವು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವೊಂದನ್ನ ಕಳುಹಿಸಿತು. ಹಬೀಬ್ಗಂಜ್ ರೈಲ್ವೆ ನಿಲ್ದಾಣವನ್ನ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡುವಂತೆ ವಿನಂತಿಸಿತು. ಈ ಕ್ರಮವು ರಾಣಿಯ ಕೊಡುಗೆಗಳನ್ನ ಆಚರಿಸುವ ಮತ್ತು ಅವರ ಸ್ಮರಣೆಯನ್ನ ಮುಂದಿನ ಪೀಳಿಗೆಗೆ ಪಾಲಿಸುವಂತೆ ನೋಡಿಕೊಳ್ಳುವ ಗುರಿಯನ್ನ ಹೊಂದಿತ್ತು. ಇಂತಹ ಖಾಸಗೀಕರಣದಿಂದ ಈ ಒಂದು ನಿಲ್ದಾಣ ಪ್ರಪಂಚದ ಹಲವು ದೇಶಗಳಲ್ಲಿ ಸುದ್ದಿಯಾಗಿರುತ್ತೆ. ಇದೇ ರೀತಿ ನಮ್ಮ ಬೆಂಗಳೂರಿನ ಹಡ್ಸನ್ ಸರ್ಕಲ್ ಬಳಿ ಇರುವ ಕಬ್ಬನ್ ಪಾರ್ಕ್ ಬಸ್ ತಂಗುವ ತಾಣವನ್ನ ಕೆಲವು ಖಾಸಗಿ ಕಂಪನಿಗಳು AC ಬಸ್ ಕೊಠಡಿಯಾಗಿ ನಿರ್ಮಿಸಿದ್ದು, ನಮ್ಮ ಬೆಂಗಳೂರಿನ ನಾಗರಿಕರು ಅಂತಹ ಒಂದು ಉನ್ನತ AC ಬಸ್ ತಂಗುವ ತಾಣವನ್ನ ಕಾಪಾಡಿಕೊಳ್ಳಲು ಯೋಗ್ಯತೆ ಇಲ್ಲದೆ ಹೋದುದರಿಂದ ಯಾವುದೇ ಖಾಸಗಿ ಸಂಸ್ಥೆಯವರು ಇಂತಹ ಯೋಜನೆಗೆ ಕೈ ಹಾಕಿರುವುದಿಲ್ಲ. ಈ ನಮ್ಮ ಸುದ್ದಿಯನ್ನ ನೋಡಿಯಾದ್ರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಬೆಂಗಳೂರನ್ನ ಅಭಿವೃದ್ಧಿಗೊಳಿಸಲು ಕಿಕ್ ಬ್ಯಾಕ್ ಪಡೆಯದೆ ಗುತ್ತಿಗೆಗಳನ್ನ ನೀಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.